ಯಾವ ಅಭ್ಯರ್ಥಿ ಗೆದ್ದಿರ್ತಾನ ಆ ಅಭ್ಯರ್ಥಿ ಗೆದ್ದವನ ಪರವಾಗಿ ಘೋಷಣೆಗಳಿದ್ರೆ ಅದರೊಳಗೆ ಯಾರೋ ಒಬ್ಬರು ಪಾಕಿಸ್ತಾನ ಜಯವಾಗಲಿ ಅಂದರು ಅಂಥೇಳಿ ಸುಳ್ಳು ಸೃಷ್ಟಿ ಮಾಡಿ, ಸುಳ್ಳು ಸೃಷ್ಟಿ ಅಲ್ಲ, ನೋಡಿ ಮಾತಾಡಿ ನೋಡಿ ಕೇಳಿ ಪೂಜಾರಿ ಅವರೇ ಒಂದು ಕೇಳಿ ಕೂಡ ನೋಡಿ ರವಿ ಯಾವ ಕಡ್ತಕ್ಕೆ ಹೋಗೋದು ನೋಡ್ರಿ, ಕಡ್ತಕ್ಕೆ ಹಾಕ್ಬೇಡಿ, ಯಾವ ಕಡ್ತಕ್ಕೆ ಹೋಗೋದಿಲ್ಲ. ನೋಡಿ ನೀವೇನ್ರಿ ನಾ ಹೇಳಕ್ ನಿಂಗೆ ಮಾತಾಡ್ಯಾರ ಒಂದ್ ನಿಮಿಷ ರೀ ಪೂಜಾರಿ, ನೀವು ಮಾತಾಡಿದ್ರಿ ವಿಷಯ ಗೊತ್ತಾಯ್ತು, ಹೇಳಿದ ಮಾಡಿ ಎಲ್ಲರೂ ಮಾತಾಡಿ ಏನಂದ್ರೆ ಅದೇ ನೀವ್ಯಾಕೆ ಹೇಳ್ತೀರಿ ಮಾತಾಡಕ್ ಅನುಮತಿ ಕೊಟ್ಟು. ಇದಕ್ಕಿಂತ ನೋವಿನ ವಿಚಾರ ಇಲ್ಲ, ಇದು ನೀವಾಗ್ಲಿ ನಾವಾಗ್ಲಿ ಆ ಕ್ಷಣ ಖಂಡಿಸಬೇಕಾಗಿತ್ತು. ನಾಸೀರ್ ಹುಸೇನ್ ಹತ್ರ ಹೋಗಿ ರಾಜ್ಯಸಭಾ ಸದಸ್ಯರ ಹೋಗಿ ಮಾಧ್ಯಮದವ್ರು ಕೇಳ್ತಾರೆ, ನಿಮ್ ಜೊತೆಯಲ್ಲಿ ಇರೋರು ರಾಷ್ಟ್ರ ವಿರೋಧ ಘೋಷಣೆ ಕೂಗಿದ್ರಲ್ಲ ಅಂತ ಹೇಳಿ. ನಾಸೀರ್ ಹುಸೇನ್ ಈ ಸದನದ ಸದಸ್ಯರಲ್ಲ, ನಾಸೀರ್ ಹುಸೇನ್ ಈ ಸದನದ ಸದಸ್ಯರಲ್ಲ. ನಾನು ನಿಮ್ಮಂತವ್ರ ಬಾಯಿಯಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ನಾವು. ದೇಶದ ವಿತ್ತ ಮಂತ್ರಿ ನೋಡಿ, ನನ್ನ ಅನುಮತಿಯಿಂದ ಯಾರ ಮಾತ್ರ ಯಾವ ಕಡ್ತಕ್ಕೆ ಹೋಗಬಾರ್ದು, ಹೇಳ್ಬಿಡ್ತೀವಿ. ಯಾರು ಬೇಕಾದ್ರೆ ಅವ್ರ ಉತ್ತರ ಹೇಳಿ. ನೋಡಿ ಪೂಜಾರಿ, ನಾ ಹೇಳ್ತೀನಿ ಈಗ ನನ್ನ ವಿನಂತಿ, ಒಂದೇ ನಿಮಿಷ ವಿನಂತಿ. ಏನ್ ತಿಳುವಳಿಕೆ ಬೇಡ ನಿಮ್ಗೆ, ಹೇಳಿ ಅವರು ಪೂಜಾರಿ ಅವ್ರು ಹೇಳಿ ಉತ್ತರ ಹೇಳಿ ಸರ್, ಹೇಳ್ಬಿಡಿ ಬೇಗ ಹೇಳಿ. ನಾನು ಇಲೆಕ್ಟ್ರಾನಿಕ್ ಮಾಧ್ಯಮದ 2-3 ಚಾನೆಲ್ನಲ್ಲಿ ಅವ್ರು ಏನು ಅಲ್ಲಿ ಬರೀತಿದ್ರು, ಆಮೇಲೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇತ್ತು, ಎಲ್ಲವನ್ನೂ ಪ್ರಯತ್ನ ಮಾಡಿದೆ. ನನಗೆ ಅಧ್ಯಕ್ಷರೇ ಪ್ರಾಮಾಣಿಕವಾಗಿ ಎಲ್ಲಿಯೂ ಆ ರೀತಿ ಸ್ಲೋಗನ್ ರೇಸ್ ಮಾಡಿದ್ದು ಕೇಳಿಲ್ಲ. ಕೇಳಿ 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 ಕಿವಿ ಸರಿ ಇರೋದೇನು? ನಿನ್ ಕಿವಿ ಒಬ್ಬಂದೇನು ಸರಿ ಇರೋದು? ಮಾತಾಡೋದಕ್ಕೊಂದು ಸಭ್ಯತೆ ಇರ್ಲಿ, ಏನು ಮಾತಾಡೋದಕ್ಕೊಂದು ಸಭ್ಯತೆ ಇರ್ಲಿ ಎಂದೆ. ಬಂದಿದ್ದು ಪೂರ್ತಿ ಸುಳ್ಳು ಅಂತೇಳಿ ಕೇಳ್ರಿ, ಎಲ್ಲಾ ಮೀಡಿಯಾದವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಇದು ಈ ಕೇಳ್ರಿ ನೀವು. ರಾಜ್ಯಕ್ಕೆ ಕೇಳಿಸಿರೋಂಥದ್ದು ಮಾನ್ಯ ಸಚಿವರಿಗೆ ನನಗೆ ಪ್ರಾಮಾಣಿಕವಾಗಿ ಕೇಳಿಸಿದ್ದು ಕಂಡಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರ ಆಚೆಗೆ ತಮಗೇನಾದ್ರು ಅಲ್ಲ ಏನೊಂದು ಹೇಳ್ಬಿಡಿ, ಇದರ ಆಚೆಗೆ ನಿಮ್ಗೆ ಏನಾರ ಕೇಳಿತ್ತು ಅಂತ ತಿಳ್ಕೊಡ್ರಿ, ಅದನ್ನ ನೀವು ದೂರು ಕೊಟ್ಟಿದ್ದೀರಿ, ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಆ ಕಂಪ್ಲೇಂಟ್ ಮೇಲೆ ಕ್ಷಣಾರ್ಧ ವೇಸ್ಟ್ ಆಗಲ್ದಂಗೆ ಏನೇನು ಕಾನೂನಾತ್ಮಕ ಕ್ರಮ ತಗೋಬೇಕು ಆ ಕಾನೂನಾತ್ಮಕ ಕ್ರಮ ತಗೋತೀವಿ. ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಕೂಡ ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗಿದ್ರೆ ಇನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ನೀವು. ಆ ಕಂಪ್ಲೇಂಟ್ ಮೇಲೆ ಒಂದು ನಿಮಿಷ ಲೋಪ ಆಗಲ್ದಂಗೆ ಏನೇನು ಕಾನೂನಾತ್ಮಕ ಕ್ರಮ ಬೇಕು, ತನಿಖೆ ಬೇಕು, ಅದನ್ನ ಎಲ್ಲವನ್ನೂ ಮಾಡ್ತೀವಿ. ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗಿದ್ದಾರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ನಾಚಿಕೆ ಆಗುವುದಿಲ್ಲ? ರಾಜ್ಯ ಮಾಡಿದ್ರೆ ನಿಮ್ಗೆ ಸುಳ್ಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.